ನಮಸ್ಕಾರ ವೀಕ್ಷಕರೇ, ಕಾಲಚಕ್ರ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಹಣ ಬರುತ್ತದೆ, ಆದರೆ ಉಳಿಯುವುದಿಲ್ಲವೇ? ಅಥವಾ ಬಹಳ ಪ್ರಯತ್ನ ಮಾಡಿದರೂ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿಲ್ಲವೆಂದು ನೀವು ಭಾವಿಸುತ್ತಿದ್ದೀರಾ? ಒಂದು ಪ್ರಶ್ನೆ ಕೇಳ್ತೀನಿ, ಏಕೆ ಕೆಲವರ ಮನೆಗೆ ಹಣ, ಸಮೃದ್ಧಿ ಹಾಗೂ ಸಂತೋಷ ಬಹಳ ಸುಲಭವಾಗಿ ಬರುತ್ತದೆ, ಆದರೆ ಕೆಲವರು ಎಷ್ಟೇ ಶ್ರಮಿಸಿದರೂ ಅದೇ ಹಣ ಕೈಯಲ್ಲಿ ಉಳಿಯುವುದಿಲ್ಲ? ಇದು ಕೇವಲ ಅದೃಷ್ಟದ ವಿಷಯವೇ, ಅಥವಾ ನಮ್ಮ ಗ್ರಹಗಳ ಶಕ್ತಿ ಹಾಗೂ ದೇವಿಯ ಕೃಪೆಯೊಂದಿಗೆ ಇದಕ್ಕೆ ಸಂಬಂಧವಿದೆಯೇ? ಜ್ಯೋತಿಷ್ಯದ ಪ್ರಕಾರ ಸಂಪತ್ತು ಹಾಗೂ ಐಶ್ವರ್ಯವನ್ನು ನಿಯಂತ್ರಿಸುವ ಶಕ್ತಿ ಮಹಾಲಕ್ಷ್ಮೀ ದೇವಿಯ ಕಟಾಕ್ಷ. ಆದರೆ ಒಂದು ಸತ್ಯವನ್ನು ತಿಳಿಯಬೇಕು, ಲಕ್ಷ್ಮೀ ದೇವಿಯ ಕೃಪೆ ಎಲ್ಲರ ಮೇಲೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಕೆಲವರು ಅನಾಯಾಸವಾಗಿ ಲಕ್ಷ್ಮೀ ಕಟಾಕ್ಷ ಪಡೆಯುತ್ತಾರೆ, ಕೆಲವರು ಅದನ್ನು ಪಡೆಯಲು ವಿಶೇಷ ನಿಯಮಗಳನ್ನು ಪಾಲಿಸಬೇಕು. ಹಾಗಾದರೆ ಮೇಷರಾಶಿಯವರು ಯಾವ ಉಪಾಯಗಳನ್ನು ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಪಡೆಯಬಹುದು? ಯಾವ ಸಣ್ಣ ಅಭ್ಯಾಸಗಳು ನಿಮ್ಮ ಜೀವನದಲ್ಲಿ ಹಣದ ಹರಿವನ್ನು ಹೆಚ್ಚಿಸಬಹುದು? ಯಾವ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಕಡಿಮೆಯಾಗಬಹುದು? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ಮೇಷರಾಶಿಯವರಿಗೆ ಶಾಸ್ತ್ರದಲ್ಲಿ ಹೇಳಿರುವ ಕೆಲವು ನಿಜವಾದ ಹಾಗೂ ಪರಿಣಾಮಕಾರಿ ಉಪಾಯಗಳನ್ನು ತಿಳಿಸಿಕೊಡುತ್ತೇನೆ. ಮೇಷರಾಶಿಯವರೇ, ಜ್ಯೋತಿಷ್ಯದಲ್ಲಿ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ಮಂಗಳ ಎಂದರೆ ಧೈರ್ಯ, ಸಾಹಸ, ವೇಗ ಹಾಗೂ ಕ್ರಿಯಾಶೀಲತೆಯ ಸಂಕೇತ. ಈ ಕಾರಣದಿಂದ ಮೇಷರಾಶಿಯವರು ಸಾಮಾನ್ಯವಾಗಿ ಕೆಲಸದಲ್ಲಿ ಬಹಳ ಚುರುಕಾಗಿರುತ್ತಾರೆ ಹಾಗೂ ಯಾವುದಕ್ಕೂ ಹೆದರುವುದಿಲ್ಲ. ಆದರೆ ಇಲ್ಲಿ ಒಂದು ಆಸಕ್ತಿದಾಯಕ ವಿಷಯವಿದೆ. ಮಂಗಳ ಗ್ರಹ ನಿಮಗೆ ಶಕ್ತಿ ಹಾಗೂ ಧೈರ್ಯ ನೀಡುತ್ತಾನೆ, ಆದರೆ ಲಕ್ಷ್ಮೀ ಕಟಾಕ್ಷ ಪಡೆಯಲು ಶುಕ್ರ ಹಾಗೂ ಗುರುಗ್ರಹದ ಅನುಗ್ರಹವು ಮುಖ್ಯ. ಮೇಷರಾಶಿಯವರಿಗೆ 2ನೇ ಮನೆಯ ಅಧಿಪತಿ ಶುಕ್ರನಾಗಿರುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ನಿಮ್ಮ ಲೌಕಿಕ ಶಿಸ್ತಿನ ಮೇಲೆ ಅವಲಂಬಿತವಾಗಿರುತ್ತದೆ. ಅದರ ಕಾರಣದಿಂದ ಮೇಷರಾಶಿಯವರು ವೇಗವಾಗಿ ಹಣ ಸಂಪಾದನೆ ಮಾಡುತ್ತಾರೆ, ಆದರೆ ಅಷ್ಟೇ ವೇಗವಾಗಿ ಖರ್ಚು ಮಾಡುವ ಸ್ವಭಾವದಿಂದಾಗಿ ಹಣ ಉಳಿಸಲು ಸವಾಲು ಎದುರಿಸಬಹುದು. ಹೀಗಾಗಿ ಶಾಸ್ತ್ರದಲ್ಲಿ ಕೆಲವು ಸರಳ ಉಪಾಯಗಳನ್ನು, ಅದರಲ್ಲೂ 4 ಮುಖ್ಯ ಉಪಾಯಗಳನ್ನು ತಿಳಿಸಿಕೊಡುತ್ತೇನೆ, ಬನ್ನಿ. ಉಪಾಯ 1, ಹನುಮಂತನ ಆರಾಧನೆ. ಮೇಷರಾಶಿಯವರಿಗೆ ಅತ್ಯಂತ ಪ್ರಮುಖ ಉಪಾಯ ಎಂದರೆ ಪ್ರತಿದಿನ ಅಥವಾ ಪ್ರತಿ ಮಂಗಳವಾರ ಹನುಮಂತನ ದರ್ಶನ ಮಾಡುವುದು ಅಥವಾ ಮನೆಯಲ್ಲಿ ಹನುಮಾನ್ ಚಾಲಿಸ ಪಠಿಸುವುದು. ನಿಮ್ಮ ರಾಶ್ಯಾಧಿಪತಿ ಮಂಗಳನಿಗೆ ಹನುಮಂತನು ಅಧಿದೇವತೆಯಾಗಿರುವುದರಿಂದ ಹನುಮಂತನ ಪೂಜೆ ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತದೆ. ಇದು ನಿಮ್ಮ ಆತ್ಮಶಕ್ತಿ ಹಾಗೂ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಲು ಹಾಗೂ ನಿಮ್ಮ ಪರಿಶ್ರಮದ ಫಲವು ಪೂರ್ಣ ಪ್ರಮಾಣದಲ್ಲಿ ಸಿಗಲು ಇದು ಸಹಾಯ ಮಾಡುತ್ತದೆ. ಉಪಾಯ 2, ಶುಕ್ರವಾರ ಲಕ್ಷ್ಮೀ ಪೂಜೆ. ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ದಿನ ಶುಕ್ರವಾರ. ಆ ದಿನ ಸಂಜೆ ಸಮಯದಲ್ಲಿ ಮನೆ ಸ್ವಚ್ಛವಾಗಿರಲಿ, ಮನೆಗೆ ದೀಪ ಹಚ್ಚಿ ಮಹಾಲಕ್ಷ್ಮೀ ದೇವಿಯ ಮುಂದೆ ಒಂದು ತುಪ್ಪದ ದೀಪ ಹಚ್ಚಬಹುದು. ಮೇಷರಾಶಿಯವರಿಗೆ ಶುಕ್ರನು ಧನಸ್ಥಾನದ ಅಧಿಪತಿಯಾಗಿರುವುದರಿಂದ ಲಕ್ಷ್ಮೀ ಪೂಜೆಯು ನಿಮಗೆ ಆರ್ಥಿಕ ಸ್ಥಿರತೆಯನ್ನು ನೀಡುತ್ತದೆ. ನಂತರ ಸರಳವಾಗಿ ಈ ಮಂತ್ರವನ್ನು ಜಪಿಸಬಹುದು. ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಈ ಮಂತ್ರವನ್ನು ಕನಿಷ್ಠ 11 ಅಥವಾ 21 ಬಾರಿ ಜಪಿಸಬಹುದು. ಇದು ನಿಮ್ಮ ಧನ ಸಂಬಂಧಿತ ವಿಷಯಗಳಲ್ಲಿ ಒಂದು ಅದ್ಭುತ ಸ್ಪಷ್ಟತೆಯನ್ನು ತರಬಹುದು. ಉಪಾಯ 3, ಕೆಂಪು ಬಣ್ಣದ ಬಳಕೆ ಹಾಗೂ ಶಕ್ತಿಯ ಪ್ರಭಾವ. ಒಂದು ಮುಖ್ಯ ವಿಷಯ ಗಮನಿಸಬೇಕು. ಲಕ್ಷ್ಮೀದೇವಿಯ ಕೃಪೆ ಇರಬೇಕಾದರೆ ಮನೆ ಸ್ವಚ್ಛವಾಗಿರುವುದು ಎಷ್ಟು ಮುಖ್ಯವೋ ನಿಮ್ಮಲ್ಲಿರುವ ಸಕಾರಾತ್ಮಕ ಶಕ್ತಿಯೂ ಅಷ್ಟೇ ಮುಖ್ಯ. ಅಸ್ವಚ್ಛ ಸ್ಥಳದಲ್ಲಿ ಧನಶಕ್ತಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಅದರ ಕಾರಣದಿಂದ ಪ್ರತಿದಿನ ಮನೆ ಸ್ವಚ್ಛವಾಗಿರಲಿ. ಮೇಷರಾಶಿಯವರು ಮಂಗಳನ ಪ್ರಭಾವ ಇರುವುದರಿಂದ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ದೀಪ ಹಚ್ಚುವುದು ಹಾಗೂ ಸಾಧ್ಯವಾದರೆ ಸಣ್ಣ ಕೆಂಪು ಬಣ್ಣದ ವಸ್ತುವನ್ನು ಅಥವಾ ಕುಂಕುಮವನ್ನು ಪೂಜಾ ಕೋಣೆಯಲ್ಲಿ ಇಡುವುದು ಶ್ರೇಯಸ್ಕರ. ಇದು ನಿಮ್ಮ ಮನೆಯಲ್ಲಿ ಸಮೃದ್ಧಿಯ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಉಪಾಯ 4, ದಾನ ಧರ್ಮ. ಮೇಷರಾಶಿಯವರು ಸ್ವಾಭಾವಿಕವಾಗಿ ಸಹಾಯ ಮಾಡುವ ಗುಣದವರು. ಶಾಸ್ತ್ರದಲ್ಲಿ ಹೇಳುವಂತೆ ದಾನ ಮಾಡುವವರು ಜೀವನದಲ್ಲಿ ಹೆಚ್ಚಿನ ಸಮೃದ್ಧಿಯನ್ನು ಅನುಭವಿಸುತ್ತಾರೆ. ಅದರ ಕಾರಣದಿಂದ ಸಾಧ್ಯವಾದರೆ ಮಂಗಳವಾರದ ದಿನ ಬಡವರಿಗೆ ಬೆಲ್ಲ ಅಥವಾ ಅನ್ನದಾನ ಮಾಡುವುದು ಒಳ್ಳೆಯದು. ಇದು ಕೇವಲ ಧಾರ್ಮಿಕ ಕ್ರಿಯೆಯಲ್ಲ, ಇದು ನಿಮ್ಮ ರಾಶಿಯ ದೋಷಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ. ವಿಶೇಷವಾಗಿ ಸಿಹಿ ಪದಾರ್ಥಗಳನ್ನು ಹಂಚುವುದು ನಿಮ್ಮ ಜೀವನದಲ್ಲಿ ಹಣದ ಹರಿವನ್ನು ಸುಗಮಗೊಳಿಸುತ್ತದೆ. ಮೇಷರಾಶಿಯವರೇ, ಒಂದು ಸತ್ಯವನ್ನು ಹೇಳಬೇಕು. ನಿಮ್ಮ ರಾಶಿಯ ದೊಡ್ಡ ಶಕ್ತಿ ವೇಗ ಹಾಗೂ ಧೈರ್ಯ, ಆದರೆ ಕೆಲವೊಮ್ಮೆ ಅದೇ ವೇಗವು ಆತುರದ ನಿರ್ಧಾರಗಳಿಗೆ ಕಾರಣವಾಗಬಹುದು. ಜ್ಯೋತಿಷ್ಯದ ಪ್ರಕಾರ ಆತುರದಲ್ಲಿ ಹಣ ಹೂಡುವುದು ಹಾಗೂ ಅತಿಯಾದ ಖರ್ಚು ಹಣದ ಹರಿವಿಗೆ ಅಡ್ಡಿಯಾಗಬಹುದು. ಹೀಗಾಗಿ ಸ್ವಲ್ಪ ಸಹನೆ, ಸರಿಯಾದ ಯೋಜನೆ ಹಾಗೂ ಹಣದ ವಿಷಯದಲ್ಲಿ ಜಾಗರೂಕತೆ ಅತ್ಯಗತ್ಯ. ಲಕ್ಷ್ಮೀ ಕಟಾಕ್ಷದ ನಿಜವಾದ ಅರ್ಥ. ಇಲ್ಲಿ ಒಂದು ಮಹತ್ವದ ವಿಷಯ ತಿಳಿಯಬೇಕು. ಲಕ್ಷ್ಮೀ ಕಟಾಕ್ಷ ಎಂದರೆ ಕೇವಲ ಹಣ ಮಾತ್ರವಲ್ಲ, ಅದು ಆರೋಗ್ಯ, ಕುಟುಂಬದ ಸಂತೋಷ, ಮನಸ್ಸಿನ ಶಾಂತಿ ಹಾಗೂ ಜೀವನದಲ್ಲಿ ಸಮತೋಲನ. ಹಣ ಇದ್ದರೂ ಸಂತೋಷವಿಲ್ಲದಿದ್ದರೆ ಅದು ಸಂಪೂರ್ಣ ಸಮೃದ್ಧಿಯಲ್ಲ. ಹೀಗಾಗಿ ಲಕ್ಷ್ಮೀ ಕಟಾಕ್ಷ ಎಂದರೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಸಮೃದ್ಧಿ ಎಂದು ಅರ್ಥ.
ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಯಾವ ಸ್ಥಿತಿಯೇ ಇದ್ದರೂ ಒಂದು ವಿಷಯ ನೆನಪಿಟ್ಟುಕೊಳ್ಳಿ: ಶ್ರಮ, ಸಕಾರಾತ್ಮಕ ಮನೋಭಾವ ಹಾಗೂ ದೇವರ ಮೇಲಿನ ನಂಬಿಕೆ, ಈ ಮೂರೂ ಇದ್ದರೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಬಹುದು. ಜ್ಯೋತಿಷ್ಯ ನಮಗೆ ದಾರಿ ತೋರಿಸುತ್ತದೆ, ಆದರೆ ನಡೆಯುವುದು ನಮ್ಮ ಕೈಯಲ್ಲಿದೆ. ಹೀಗಾಗಿ ಮೇಷರಾಶಿಯವರೇ, ಈ ವಿಡಿಯೋದಲ್ಲಿ ಹೇಳಿದ ಸಣ್ಣ ಉಪಾಯಗಳನ್ನು ನಿಯಮಿತವಾಗಿ ಮಾಡಿದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಕಾಣಬಹುದು. ಆದರೆ ನಾನು ನಿಮ್ಮನ್ನು ಕೇಳಲು ಇಷ್ಟಪಡುತ್ತೇನೆ, ನೀವು ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಹಣ ಹಾಗೂ ಸಮೃದ್ಧಿಗೆ ಸಂಬಂಧಿಸಿದ ಅತಿ ದೊಡ್ಡ ಸವಾಲು ಏನು? ಕಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಅನುಭವಗಳನ್ನು ಓದಲು ನನಗೆ ತುಂಬ ಸಂತೋಷವಾಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮೇಷರಾಶಿಯವರ ಜೀವನದ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳನ್ನು ತಿಳಿಯೋಣ. ಅಲ್ಲಿಯವರೆಗೂ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಹಂ ಹನುಮತೆ ನಮಃ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.